ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಸ್ಪಿಟ್ಲ್ ಡೈರೆಕ್ಟ್ ಇದಾರಲ್ಲ ಅವ್ರು ಏನಿಲ್ಲ, ಬೇರೆ ಕೆಲವ್ರು ಹೇಳ್ತಾರೆ ದುಡ್ಡು ಕೊಡ್ಬೇಕು ಅವ್ರಿಗೆ ಏನೋ ಒಂದು ಡಾಕ್ಟರ್ಗೆ ಯೂನಿಟಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ದುಡ್ಡು ಕೊಟ್ಟರೆ ನಾನು ಆಯಿತು ಅದನ್ನು ಕೊಡ್ತೀನಿ, ಯಾರಾದ್ರೂ ಒಂದು ಇದು ಮಾಡಿದ್ರೆ ಮಾತಾಡ್ತೀವಿ, ಫಸ್ಟು ಯಾರು ಡಾಕ್ಟ್ರು ಅಂತ ಗೊತ್ತಾಗಬೇಕು. ಯಾರು ಡಾಕ್ಟ್ರು ಬರ್ತಾರೆ ಅಂದರೆ ಇಲ್ಲ ಬರ್ತಾರೆ ಇರ್ರಿ, ಅಲ್ಲಿ ಸಿ ಡಿ ನೋಡೋಕ್ಕೆ ಸಿ ಡಿ ನಾನು ಮಾಡೋದು ಅಲ್ಲಿಂದ ಅಲ್ಲೇ ಆಂಜಿಯೋಗ್ರಾಮ್ ಮಾಡವ್ರೆ ಅಲ್ಲಿ ಬೆಳಗ್ಗೆ ಕ್ರಾಸಲ್ಲಿ. ಆ ಸಿ ಡಿ ನೋಡೋಕ್ಕೆ ನೆನ್ನೆ ತಗೊಂಡೋಗೋರೆ, ನೆನ್ನೆ ತಗೊಂಡೋದ್ರು ನಾನು ಬರಲೇ ಇಲ್ಲ, ಹಂಗಿದ್ರು ಕೇಳಿದೆ ಎಲ್ಲ ಅಂದ ಸಿ ಡಿ ತಗೊಂಡೋದವರು ಒಂದು ಏನು ಅಂತ ಹೇಳಲಿಲ್ಲ, ಅದು ಬಂದು ಇಲ್ಲ ಅದು ಎಲ್ಲೈತೆ ಅಂತ ಕೇಳಿಲ್ಲ, ಬೇರೆ ಇನ್ನೊಬ್ರಿಗಾರ ತೋರಿಸಿ ಏನು ಮಾಡ್ಬೋದು ಅಂತ ಅಂದರೆ ಇಲ್ಲ ತಗೊಂಡೋಗಿ ಬರೆದಿರ್ತಾರೆ. ಆಮೇಲೆ ರಾತ್ರಿ 10 ಗಂಟೆಗೆ ಬಂದು ಯಾರೋ ಒಬ್ಬರು ಡ್ಯೂಟಿ ಇಟ್ಟಾರೆ, ಇಲ್ಲ ಅದು ಸರ್ಜರಿ ಓಪನ್ ಸರ್ಜರಿನೇ ಮಾಡಬೇಕು, ಅದನ್ನು ಮಾಡಿ ಇದು ಬೆಳಗ್ಗೆ ಡಾಕ್ಟ್ರು ಬರ್ತಾರೆ ಸರ್ಜನ್ 11 ಗಂಟೆಗೆ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ ಅಂದರು. ನಾನು ಆವಾಗ 3 ಗಂಟೆಗೆ ಇದ್ದಾನೆ, ಅವಾಗ ಇದ್ದಕ್ಕಿದ್ದಂಗೆ 8 ಗಂಟೆ ಕೆಲಸ ಮಾಡ್ಬಿಟ್ಟು ಬಂದು ಇಲ್ಲಿಂದ 8 ಗಂಟೆಯಿಂದ ಕಾಯ್ದಿದ್ದೀನಿ, ಒಬ್ಬರು ಇಲ್ಲ. ಆಮೇಲೆ ಇವನಿಗೆ ಫೋನ್ ನೋಡಿ, ಯಾರು ಒಬ್ಬರು ಇಲ್ಲ, ಈ ಥರ ಕೇರ್ಲೆಸ್ ಮಾಡ್ತಾ ಇದ್ದೀರಾ, ಈಗ ಹೇಗೆ ಮಾಡೋದು, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣಂದೆ ಎಲ್ಲ ಆಮೇಲೆ ಅವ್ರನ್ನಾಗ ಇವನು ಫೋನ್ ಮಾಡಿ ಆಮೇಲೆ ಅವ್ರು ಯಾರೋ ನಟರಾಜನ ಅಂದ್ಬಿಟ್ಟು ಯಾರೋ ಒಬ್ಬನ ಇಮಿಡಿಯೇಟ್ಲಿ ಇವ್ರನ್ನ ಇದನ್ನ ಫಾಲೋಅಪ್ ಮಾಡಿ ಅಂತ ಅಂದ್ಬಿಟ್ಟು ಹೋದರು. ಫಾಲೋಅಪ್ ಮಾಡಿ ಅಂತ ಹೋದರು, ಯಾರೋ ಬರ್ತಾರೆ ಅಂತ ಕರ್ಕೊಂಬತ್ತೀನಿ ಅಂತ ಹೋದರು, ಅವ್ರು ಯಾರೂ ಬರಲಿಲ್ಲ. ಆಮೇಲೆ ಸಾಯಂಕಾಲ 8:30 ತನಕ ಕಾದೆ, ಕಾದೆ ಬಂದುಬಿಟ್ಟು ಇವ್ನು ರೆಕಾರ್ಡ್ ಒಂದು ತೋರಿಸ್ತಾ, ನೋಡು ನಿನ್ಗೆ ಯಾಕೆ ಇವತ್ತೊಂದು ದಿವಸ ಟೈಮ್ ಕೊಡು, ನಾಳೆ ಅಮಾವಾಸ್ಯೆ ಇದೆ, ಬುಧವಾರ ಗ್ಯಾರಂಟಿ ಮಾಡ್ಸರಿ, ನಾನು ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ 3 ಇದು ಓಲ ಮುಚ್ಕೊಂಡೈತೆ, ಆಮೇಲೆ ಏನಾರು ತೊಂದರೆ ಇದೆ, ನಿನ್ಗೆ ಯಾಕೆ ಮಾತ್ರೆ ಕೊಡ್ತಾರೆ, ನಿನ್ಗೆ ಏನಾಗಲ್ಲ ಅಂತ ಹೇಳೋವ್ರೆ, ನಿನಗೆ ತಗೊಳ್ಳಪ್ಪ ಫೋನಲ್ಲಿ ರೆಕಾರ್ಡ್ ಕೇಳು ಅಂತ ಅಂದ. ರೆಕಾರ್ಡ್ ಕೇಳ್ಬಿಟ್ಟು ನಾನು ಏನೋ ಇರ್ಬೋದು ಅಂದ್ಬಿಟ್ಟು ನಾನು ಬನಶಂಕರಿ ಬಿಟ್ಟು ಮುಂದಕ್ಕೆ ಹೋದೆ ಇಲ್ಲಿಂದ ಮನೆಗೆ ಹೋಗೋಣ ಅಂತ. ಆಮೇಲೆ ನಮ್ಮ ಹೆಂಗಸ್ರು ಫೋನ್ ಮಾಡಿದ್ರು, ಹಿಂಗೆ ಈಗ ನಾವು ಊಟ ಮಾಡಿ ಎಲ್ಲ ಊಟ ನಾನು ಹೋದಾಗ ಮಾತಾಡಿ ಎಲ್ಲರೂ ನೋವಿದೆಯಾ ಹೇಳಮ್ಮ ಅಂದೆ, ಏನೂ ಇಲ್ಲ, ಏನು ತೊಂದರೆ ಇಲ್ಲ, ಓಡಾಡಿ ಹೋದ್ರು. ಆಮೇಲೆ ನಮ್ಮ ಅಣ್ಣ ನಮ್ಮ ಊರಿಂದ ನಮ್ಮ ಅಪ್ಪನೂ ಬಂದಿದ್ರು, ಅವ್ರು ಹೋಯ್ತಾರೆ ಅಂತ ಅಂದ್ಬಿಟ್ಟು ನಡ್ಕೊಂಡೋಗಿ ಅವರೆಲ್ಲ ಬೇರೆ ಕಡೆ, ನಾವು ಅಲ್ಲಿ ಹೊರಗಡೆ ಯಾರು ಬಿಡ್ತಿರ್ಲಿಲ್ವಲ್ಲ, ನಾವು ಅಲ್ಲಿ ಗೇಟ್ ಹತ್ರ ಕೂತಿದ್ವಿ, ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಕೂತಾರೆ ಅಂತ, ಇವರೆಲ್ಲ ಬೇರೆ ಕಡೆ ಹೊಂಟೋಯ್ತಾರೆ ಊರಿಂದ ಬಂದಾರಲ್ಲ ಅಂದ್ಬಿಟ್ಟು ಅವ್ರು ಹಂಗಿದ್ರು ಗೇಟದು ಅವ್ರಿಗೆ ಹೋಗಮ್ಮ ನೀನು ಅಂತ ಕಳಿಸಿದ್ರು. ಚೆನ್ನಾಗೇ ಇದ್ದರು, ಚೆನ್ನಾಗೇ ಇದು ಮಾಡಿದರು. 5-10 ನಿಮಿಷ ಅಷ್ಟೇ ಟೈಮ್ ನಾನು ಹೋಗಿ ಇದು ಮಾಡಿದ್ರು, 10 ನಿಮಿಷ ಅಷ್ಟಕ್ಕೆ ಇಷ್ಟ ಆಗೋದೆ. ಇವತ್ತು ನಾನು ಶುಕ್ರವಾರ ತಗೊಂಬಂದು ನಾನೇ ಸೇರಿಸಿದ್ದು, ಬೇಲೂರು ಕ್ರಾಸಿಂದ ತಗೊಂಬಂದು BGS ಇಂದ ಇವತ್ತಿನವರೆಗೂ ಯಾರು ಡಾಕ್ಟ್ರು ಬಂದು ನೋಡಿ ನಾನು ಹಂಗಿದ್ರು ಇವನಿಗೆ ಎಲ್ಲೋ ಯಾರು ಡಾಕ್ಟ್ರು ಬರಲಿಲ್ಲ ಅಂತಂದರೆ, ನಿನಗೆ ಗೊತ್ತಾಗಲ್ಲ, ಎಲ್ಲ ಬಂದು ನೋಡವ್ರೆ, ನಿನಗೆ ಗೊತ್ತಾಗಲ್ಲ, ನಾನು ಅಲ್ಲೇ ಕೂತಿದ್ರಿ ಯಾರೂ ಬರಲಿಲ್ಲ ಕಣೋ, ಅಲ್ಲಿ ಬರ್ದೋಗವ್ರೆ, ಅವ್ರು ಕೊಡ್ತಾರೆ ಟ್ರೀಟ್ಮೆಂಟ್ ಮಾತ್ರೆ ಕೊಟ್ಬಿಡ್ತಾರೆ. ನಾನು ಹಂಗಿದ್ರು ನಾನು 3 ಗಂಟೆಗೆ ಎದ್ದು ನಾನು ಕೆಲಸ ಮಾಡ್ಕೊಂಡು ಬಂದು ಇವ್ನು ಬರೋತಕ್ಕ ಕಾಯ್ದು ಹಿಂಗೆ ಇವ್ರು ಮಾಡಿದ ಯಾರೂ ನೆಗ್ಲೆಕ್ಟ್ ಮಾಡ್ತಾರೆ ಕಣೋ, ನೋಡೋಕ್ಕಾಗಲ್ಲ, ದುಡ್ಡಿದ್ದು ನಮಗೆ ಬದುಕಾಗಲ್ಲ, ದುಡ್ಡಿದೆ ಕಣೋ, ಮಾಡೋಣ ಖರ್ಚು, ನಿನ್ಗೆ ಯಾಕೆ ಅಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಾನು ತೋರಿಸಿ, ಅದು ತೋರಿಸಿದ ಮೇಲೆ ನಿನ್ಗೆ ಯಾಕೆ ನಾಳೆ ಇವತ್ತೊಂದು ದಿವಸ ಟೈಮ್ ಕೊಡು, ನಾಳೆ ಅವ್ರು ಬೇರೆ ಹತ್ರ ಅವ್ರ ಯೂನಿಟ್ ಮೇಲೆ ನಾವು ಅವ್ರು ಕ್ಯಾನ್ಸಲ್ ಮಾಡ್ಕೋಬೇಕಂತೆ, ಆಮೇಲೆ ಇನ್ನೊಬ್ರು ಮಾಡ್ತಾರಂತೆ. ಯೂನಿಟ್ ಸಮಸ್ಯೆ ಏನು ಸರ್, ಏನೇನು? ಆ ಜಯಶ್ರೀ ಯೂನಿಟಲ್ಲಿ ಜಯಶ್ರೀ ಖರ್ಗೆ ಅಂತ ಒಂದು ಯೂನಿಟ್ ಇದೆ ಅಂತೆ, ಆ ಅಮ್ಮಂದು. ಅವ್ರು ಯಾರು ಅಂತ ನಾನು ನೋಡಲಿಲ್ಲ ಇನ್ನುವರೆಗೂ, ಹುಡಿಕೊಂಡು ಎಲ್ಲ ಹೋದೆ ಡೈರೆಕ್ಟ್ ರೂಮ್ಗೆ, ಯಾರೋ ಮೋಹನ್ ಅಂತ ಅವ್ರ ಕುಳ್ಳಿಗೆ, ಅವ್ರ ಹತ್ರನೂ ಕಡೆದೆ. ಅವರು ಇನ್ನೊಬ್ರಿಗೆ ಹೇಳಿರ್ತಾರೆ, ಇವತ್ತು ನೋಡಿ ನಾನು ಒಬ್ರಿಗೆ ಹೇಳೋದು, ನೀವು ಒಬ್ರಿಗೆ ಹೇಳೋದು, ನಾನು MLA ಕಡೆಯಿಂದ ಫೋನ್ ಮಾಡಿಸ್ತೆ, ಡಿ ಕೃಷ್ಣಕುಮಾರ್ ಕಡೆಯಿಂದ ಕುಣಿಗಲ್ MLA, ಅವರು ಹೇಳಿ ಅವ್ರು ಹೇಳವ್ರೆ, ನಿಮ್ಗೆ ಯಾಕೆ ನಾವು ಮಾಡ್ಕೊಡ್ತೀವಿ, ನಟರಾಜನ್ ಅಂದ್ಬಿಟ್ಟು ಡಾಕ್ಟ್ರು, ನಿಮ್ಗೆ ಯಾಕೆ ಮಾಡ್ಕೊಡ್ತೀವಿ, ನಿನ್ಗೆ ಯಾಕೆ ನೀನು ಇವತ್ತೊಂದು ದಿವಸ ಟೈಮ್ ಕೊಡು ಅಂದ್ಬಿಟ್ಟು ಹೇಳಿದರು. ನಾನು ರಾತ್ರಿಯಿಂದ ಕಾಯ್ಕೊಂಡು 3 ಗಂಟೆಗೆ ಇದ್ದಾನೆ, ಇನ್ನೂವರೆಗೂ ನಮ್ಮ ನಿದ್ದೆ ಮಾಡಿಲ್ಲ. ಅದಕ್ಕೋಸ್ಕರ ಈಗ ಬರ್ತಾನಲ್ಲ, ಇದೇನಾರು ಮಾಡಬೇಕು, ಹಿಂಗೇನಾರು ಮಾಡಿಬಿಟ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ಅಂತ ಕಾದ್ವಿ ಬಂದ್ಮೇಲೆ ಇವ್ರನ್ನ ನೋಡ್ತಿದ್ದು ಯಾವ ಡಾಕ್ಟ್ರು? ಯಾರು ಬರ್ಲಿಲ್ಲ ಸರ್, ಇಂಥ ಡಾಕ್ಟ್ರೇ ಬಂದಿಲ್ಲ. ಊಟ ಒಂದು ಚೆನ್ನಾಗೈತೆ, ಊಟ ಒಂದು ಕೊಡ್ತಾರೆ ಅಷ್ಟೇ. ಆಮೇಲೆ ಒಂದು ಸ್ಪೆಷಲ್ ವಾರ್ಡ್ ಅಂತ ಕೊಟ್ಟವ್ರೆ, ಅದನ್ನ ಬಿಲ್ ತಗೋತಾರೆ, ಅದು ಇದು ಮಾಡ್ತಾರೆ. ಅದ್ ಬಿಟ್ರೆ ಡಾಕ್ಟ್ರು ಅಂತ ನೋಡಿಲ್ಲ. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಅದೇನು ಮಾಡೋದು, ನೀನ್ ಯಾರಿಗಾರ ಹೇಳು, ನೀನ್ ಯಾವನ್ಗಾರ ಹೇಳು, ನಾವು ಒಳಗಡೆಗೆ ಬಿಡಲ್ಲ ನಿಮ್ಮನ್ನ, ಯಾರನ್ನು ಹೋಗಂಗಿಲ್ಲ ಅಲ್ಲಿ ನಮ್ಗೆ. ಇಲ್ಲ ಒಬ್ಬರು ಅಷ್ಟೇ, ಒಬ್ಬರು ಇದ್ದಾರೆ, ಅವರು ಇರಂಗಿಲ್ಲ, ಬನ್ನಿ ಅವಾಗ ಯಾರ ಹತ್ರ ಕರ್ಕೊಂಬನ್ನಿ ರೀ, ನಮ್ಮ ಅಮ್ಮನಾಗ ಇದು ಮಾಡ್ಬಿಟ್ಟು ಸಾಯಿಸ್ಬಿಡ್ತಾರೆ, ನಾವೇನ್ರಿ ಮಾಡೋಕ್ಕಾಯ್ತದೆ ಅಂತ ಸೆಕ್ಯೂರಿಟಿಗೆ ಹೇಳೋಕ್ಕಾಯ್ತಾ. ಸೆಕ್ಯೂರಿಟಿ ಒಳಗಡೆ ಬಿಡ್ಲಿಲ್ಲ ನಮಗೆ, ಆಚೆ ಕಡೆ ಚೇರ್ ಮೇಲೆ ಕೂತ್ಕೊಂಡು ಕಳೆದಿದ್ದು 3 ದಿನ. ಮಾಯಮ್ಮ ಅಂದ್ಬಿಟ್ಟು ರಾಗಿಹಳ್ಳಿ, ಅಲ್ಲಿ ಯಡಿಯೂರ ಹತ್ರ.